ಸರ್, ಆ ಸೀತಾ ಅವರು ನಮ್ಮ ಕರ್ಣ ಸರ್ ಹೆತ್ತಮ್ಮ ಸರ್. ಏನು ತಿಟ್ಟ ಸರ್, ನನಗೂ ಈ ವಿಷಯ ಈಗ ತಾನೇ ಗೊತ್ತಾಗಿದ್ದು. ಆ ಸೀತಾ ಅವ್ರು ಹೆರಿಗೆ ಮಾಡಿರೋದು ನನ್ನ ಹೆತ್ತಮ್ಮ ಸರ್. ಗುಂಡು ಹೇಳವ್ವ. ಹೌದು ಸರ್, ಈ ವಿಷಯನ ನಮ್ಮಮ್ಮನೇ ನನಗೆ ಹೇಳಿದ್ದು. ಸೀತಮ್ಮ ಅವರು ಗರ್ಭಿಣಿ ಇರುವಾಗ ಒಂದಿಷ್ಟು ಜನ ರೌಡಿಗಳು ಅವ್ರನ್ನ ಸಾಯಿಸ್ಬೇಕು ಅಂತ ಬಂದ್ರಂತೆ. ಅವಾಗ ಅವ್ರನ್ನ ಕಾಪಾಡಿದ್ದೆ ನಮ್ಮಮ್ಮ ಅಂತೆ ಸರ್. ಅಷ್ಟೊಳ್ ಪಾಪ ಅವ್ರಿಗೆ ಹೆರಿಗೆ ನೋವು ಬಂತು ಅಂತ ಅಮ್ಮನೇ ಅವ್ರಿಗೆ ಹೆರಿಗೆ ಮಾಡಿಸಿದಂತೆ ಸರ್. ಆದ್ರೆ ಆ ಮಗುನೇ ಕರ್ಣ ಅಂತ ಹೇಗೆ ಗೊತ್ತು? ಸರ್, ಮಗು ಹುಟ್ಟಬೇಕಾದ್ರೆ ಅದು ಬೆನ್ನಾಗೆ ಒಂದು ಗರುಡ ಮಚ್ಚೆ ಇತ್ತಂತೆ. ಕರ್ಣ ಸರ್ ಬೆನ್ನಲ್ಲೂ ಅದೇ ಮಚ್ಚೆ ಐತೆ. ಅವರು ಜಾತ್ರೆಗೆ ಅಂತ ನಮ್ಮ ಊರಿಗೆ ಬಂದ್ರಲ್ಲ, ಅವರು ನನ್ನ ಜೊತೆನೇ ಇದ್ರು. ಅವಾಗ ಅವ್ರ ಬೆನ್ನಲ್ಲ ಮಚ್ಚೆನ ನಾನು ನೋಡಿವ್ನಿ. ಹೌದು ಸರ್, ಕರ್ಣ ಸರೇ ಸೀತಮ್ಮ ಅವ್ರ ಮಗ ಅಂತ ಅಮ್ಮಂಗೆ ಅವಾಗಲೇ ಗೊತ್ತಾಗಿದ್ದಂತೆ. ಡೆಲಿವರಿ ಆದ್ಮೇಲೆ ಸೀತಾ ಎಲ್ಲಿ ಹೋದ್ರು? ಮಗುನ್ ಕರ್ಕೊಂಡು ಸೀತಮ್ಮ ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ವಂತೆ ಸರ್. ಆದರೆ ಅಮ್ಮ ಮಗ ಎಲ್ಲಿದ್ರು ಚೆನ್ನಾಗಿರ್ಲಿ, ಒಟ್ಟಿಗೆ ಇರಲಿ ಅಂತ ಅಮ್ಮ ಹೇಳ್ಕೊತಾ ಇದ್ರು. ಆದರೆ ಕರ್ಣ ಸರು ಸೀತಮ್ಮನ ಹುಡ್ಕೊಂಡ್ ಬಂದಿರೋ ವಿಷಯ ನಮಗೆ ಗೊತ್ತೇ ಇಲ್ಲ. ಈಟೊಂದು ದಿವಸ ಕರ್ಣ ಸರ್ ಪಾಪ ಅವ್ರ ಅಪ್ಪ ಅಮ್ಮ ಎಲ್ಲವರು ಯಾರು ಅಂತ ನೊಂದ್ಕೊಂಡಿದ್ರು. ಆದ್ರೆ ಇವಾಗ ಅವರಮ್ಮ ಯಾರು ಅಂತ ಗೊತ್ತಾದ್ಮ್ಯಾಕೆ ಏಟ್ ಖುಷಿ ಪಡ್ಬೋದು. ಸರ್, ಅವರಿಗೆ ವಿಷಯನ ತಿಳಿಸ್ತೀರಲ್ವಾ? ಸರ್ 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 ಏನು ಹೇಳ್ದೇನೆ ಹೋಗ್ಬಿಟ್ರಲ್ಲ? ಅಣ್ಣ, ಇವರು ಈ ವಿಷಯನ ಕರ್ಣ ಸರಿಗೆ ಹೇಳ್ತಾರೆ ತಾನೆ? ಕರ್ಣ ನನ್ನ ಮಗನ? ಅಯ್ಯೋ, ಎಂತ ದ್ರೋಹಿ ನಾನು, ಎಂತ ದ್ರೋಹಿ ನಾನು! ಸ್ವಂತ ಮಗನ್ನ ಕೊಂದು ಬಿಟ್ಟೆ. ಕರ್ಣ, ಕರ್ಣ! ಅಯ್ಯೋ ಅಯ್ಯೋ ಅಯ್ಯೋ, ರಕ್ತ, ನನ್ನ ರಕ್ತ, ನನ್ನ ಸ್ವಂತ ಮಗನ ರಕ್ತ! ಅಯ್ಯೋ, ನಾನೇ ಚೆಲ್ಲಾಡ್ಬಿಟ್ಟಲ್ಲ, ನಾನೇ ಚೆಲ್ಲಾಡ್ಬಿಟ್ಟೆ. ನೀನು ಅಪ್ಪ ಅಂತ ಕರೆದಾಗ ನಾನು ನಿನ್ನ ಕಿವಿ ಕೊಡ್ಲಿಲ್ಲ. ಈಗ ನಾನು ನಿನ್ನ ಮಗನೇ ಅಂತ ಕರೆಯೋಕೆ ಬಂದ್ರೆ ನೀನೇ ಇಲ್ವಲ್ಲೋ. ದ್ವೇಷ ಕೋಪಕ್ಕೆ ಬಲಿಯಾಗಿ ನನ್ನ ಕಣ್ಣು ಕುರುಡಾಗ್ಬಿಡ್ತು. ನನ್ನ ಸ್ವಂತ ಮಗ ನನ್ನ ಜೊತೆಲೇ ಇದ್ರು, ನಾನು ಗುರುತಿಸ್ತಾ ಹೋದೆ. ನಾ ಈ ತಿಪ್ಪೆ ದರಿದ್ರದವನು ಅಂತ ಎಲ್ಲ ನಿನ್ನ ಕರೆದ್ಬಿಟ್ಟೆ. ನಾನು ಕೊಟ್ಟ ಚಿತ್ರ ಹಿಂಸೆನೆಲ್ಲ ಸಹಿಸ್ಕೊಂಡೆ. ಅದು ಹೇಗೋ ಸಹಿಸ್ಕೊಂಡೆ ನನ್ನ ಕಂದ, ಹೇಗೋ ಸಹಿಸ್ಕೊಂಡೆ. ನಾನು ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು. ನಾನು ಏನು ಮಾಡಲಿ, ನಾನು ಏನು ಮಾಡಲಿ? ಅಪ್ಪ, 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 ನಾನು ತಪ್ಪು ಮಾಡಿಬಿಟ್ಟೆ ಅಪ್ಪ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ ಅಪ್ಪ. ನನ್ನ ಮಗನ ಕಾಪಾಡ್ಕೊಡಿ ಅಪ್ಪ, ನನ್ನ ಮಗನ ಕಾಪಾಡ್ಕೊಡಿ ಅಪ್ಪ. ನಾನು ತಪ್ಪು ಮಾಡಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ. ಕರ್ಣ, ಇವ್ರೆ, ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತಲ್ಲ, ಯಾರಾದ್ರೂ ಬಂದಿದ್ರಾ? ಯಾರಾದ್ರೂ ಕರ್ಕೊಂಡು ಹೋದ್ರಾ? ನೀವು ನೋಡಿದ್ರಾ? ಹೇಳಿ. ಒಂದು ಕಾರ್ ಬಂತು ಸರ್, ಇಬ್ರು ಹೆಂಗಸ್ ಹೇಳಿದ್ರು. ಆಕ್ಸಿಡೆಂಟ್ ಆಗಿದ್ದ ಬಾಡಿನ ತಗೊಂಡೋದ್ರು. ಹೋಗ್ಬೇಕಾದ್ರೆ ಆ ವ್ಯಕ್ತಿಗೆ ಏನೂ ಆಗಿರಲಿಲ್ಲ ತಾನೆ? ತುಂಬ ರಕ್ತ ಸುರಿತಾ ಇತ್ತು. ನೋಡಿದ್ರೆ ಜೀವ ಇರೋ ಥರ ಅನಿಸ್ತಿಲ್ಲ. ನಿನಗೇನು ಆಗಬಾರ್ದು ಕರ್ಣ, ನಿನಗೇನು ಆಗಬಾರ್ದು.
ತಂದೆ ಭಗವಂತ, ಇವತ್ತು ನಾನು ಬಹಳ ದೊಡ್ಡ ಪಾಪ ಮಾಡಿದ್ದೀನಿ. ನಾನು ಮಾಡಿರೋ ಪಾಪನ ನಾನೇ ಅನುಭವಿಸ್ಬೇಕು. ಆದ್ರೆ ನನ್ನ ಕಂದನಿಗೆ ಏನು ಆಗ್ಬಾರ್ದು. ನನ್ನ ಕಂದನಿಗೆ ಏನು ಆಗ್ಬಾರ್ದು. ಬೇಕಾದ್ರೆ ನನ್ನ ಜೀವ ತಗೋ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಕರ್ಣನಿಗೆ ಏನು ಆಗ್ಬಾರ್ದು ಪರಮಾತ್ಮ, ಕರ್ಣನಿಗೆ ಏನು ಆಗ್ಬಾರ್ದು. ಈ ಮನೆಯಲ್ಲಿ ನಾನು ನೆಮ್ಮದಿಯಾಗಿ ಉಸಿರಾಡಬೇಕು ಅಂತಂದ್ರೆ ನಿನ್ನ ಉಸಿರನ್ನ ನಾನು ನಿಲ್ಲಿಸ್ಬೇಕು. ನಿನ್ನ ಕೆಟ್ಟ ರಕ್ತ ನನ್ನ ಕಾಲಿ ಕೂಡ ಅನ್ಕೋಕೂಡ್ದು. ಗುಡ್ ಬೈ. ಡಾಕ್ಟರ್ ನೋಡಿ ಡಾಕ್ಟರ್, ನನ್ನ ಮಗಂಗೆ ಏನೂ ಆಗಲ್ಲ ತಾನೆ? ದಯವಿಟ್ಟು ಅವನ್ನ ಕಾಪಾಡಿ. ಏನಾಗಲ್ಲ, ಕಾಮ್ ಡೌನ್, ನಾವಿದೀವಲ್ಲ. ಒಟ್ಟಿ ಶಿಫ್ಟ್ ಮಾಡಿ. ಮಾಲ್ತಿ, ಕರ್ಣನ್ ಏನಾಗಿದೆ? ಇಲ್ಲ ಅತ್ತೆ, ಏನು ತೊಂದರೆ ಇಲ್ಲ. ಈಗಷ್ಟೇ ಒಳಗೆ ಕರ್ಕೊಂಡು ಹೋದ್ರು. ನಿಜ ಹೇಳು, ಕರ್ಣನ್ಗೆ ಏನಾಗಿದೆ? ವಿವೇಕ್, ನೀನಾದ್ರೂ ಹೇಳು, ಕರ್ಣನ್ಗೆ ಏನಾಗಿದೆ? ಕರ್ಣ ಸರ್ಗೆ ಸಣ್ಣದಾಗಿ ಪೆಟ್ಟಾಗಿದೆ ಅಷ್ಟೇ. ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ನೀವೇನು ಯೋಚನೆ ಮಾಡಬೇಡಿ. ನಿಧಿ, ನಿಮ್ಮಿಬ್ರು ಕೈಯು ರಕ್ತ ಆಗಿದೆ. ಕರ್ಣನ್ಗೆ ಏನಾಗಿದೆ ಹೇಳು ನಿಧಿ. ಅಚ್ಚಿ, ಕರ್ಣ ಸರ್ಗೆ ಮೇಜರ್ ಆಕ್ಸಿಡೆಂಟ್ ಆಗಿದೆ. ಐ ಲವ್ ಯು.